ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇಂದು ನಮ್ಮ ದಾವಣಗೆರೆ ಮೈಲಲಿಂಗೇಶ್ವರನಿಗೆ ಚಟ್ಟಿ ಭಂಡಾರದ ಅಭಿಷೇಕಾರ್ಚನೆ ಪೂಜೆ. ಪ್ರತಿ ವರ್ಷವೂ ನಮ್ಮ ದಾವಣಗೆರೆ ಮೈಲಲಿಂಗೇಶ್ವರ ದೇವಸ್ಥಾನದಲ್ಲಿ ಚಟ್ಟಿ ಭಂಡಾರದ ಪೂಜೆಯನ್ನು ಮಾಡ್ತಾರೆ. ಈ ಭಂಡಾರವನ್ನು ವರ್ಷ ಪೂರ್ತಿ ಭಕ್ತರಿಗೆ ಕೊಡ್ತಾರೆ. ಈ ಚಟ್ಟಿ ಭಂಡಾರ ಅಂದರೆ ಏನು, ಭಂಡಾರಕ್ಕೆ ಯಾಕಿಷ್ಟು ಪ್ರಾಮುಖ್ಯತೆ ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ಆಲ್ಮೋಸ್ಟ್ ಯಾರಾದರೂ ಹಣೆಗೆ ಭಂಡಾರನ ಹಚ್ಕೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹಣೆಗೆ ಬಳ್ಕೊಳ್ತಾರೆ. ಆ ಭಂಡಾರವನ್ನು ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ ಇವರು ಮೈಲಲಿಂಗೇಶ್ವರನ ಭಕ್ತರು ಅಂತ ಅಲ್ವಾ. ಇವಾಗ ನಾವು ಭಂಡಾರಕ್ಕೆ ಯಾಕೆಷ್ಟು ಪ್ರಾಮುಖ್ಯತೆ ಅಂತ ನೋಡೋದಾದ್ರೆ, ನಾವು ಹಿಂದೆ ಕೇಳಿರ್ತೀವಿ ಮೈಲಲಿಂಗೇಶ್ವರನಿಗೂ ಮತ್ತು ಮಲ್ಲಾಸುರರಿಗೂ ಯುದ್ಧ ಆಗಿರುತ್ತೆ ಅಂತ ಅಲ್ವಾ. ಆ ಯುದ್ಧ 11 ದಿನಗಳ ಕಾಲ ನಡೆದಿತ್ತು. ಸತತ 11 ದಿನಗಳ ಕಾಲ ಯುದ್ಧ ಮಾಡಿದ್ರಿಂದ ಮೈಲಲಿಂಗೇಶ್ವರನಿಗೆ ಆಯಾಸ ಅಂದರೆ ಸುಸ್ತಾಗಿ ಬಿದ್ದುಬಿಟ್ರಂತೆ. ಆಗ ಪಾರ್ವತಿ ದೇವಿ ಅಂದರೆ ಮೈಲಲಿಂಗೇಶ್ವರ ಅಂತ ಅಂದರೆ ಸಾಕ್ಷಾತ್ ಶಿವ, ಪಾರ್ವತಿ ಅಂದರೆ ಗಂಗೆ ಮಾಳಮ್ಮ ಅಲ್ವಾ. ಪಾರ್ವತಿ ದೇವಿಯು ಶಿವನ ನಂದಿಯ ಕೊಂಬನ್ನು ಮುರಿದು ಅರಿಶಿನ ಕೊಂಬನ್ನಾಗಿ ಮಾಡಿ ಮೈಲಲಿಂಗೇಶ್ವರನಿಗೆ ಹಚ್ಚಿದ್ರಂತೆ. ಆಗ ಮೈಲಲಿಂಗೇಶ್ವರನ ತೇಜಸ್ಸು ಹೆಚ್ಚಾಯಿತು. ಇದರ ಸಂಕೇತವಾಗಿ ಅರಿಶಿನದ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಮೈಲಲಿಂಗೇಶ್ವರನಿಗೆ ಅಭಿಷೇಕಾರ್ಚನೆಯನ್ನು ಮಾಡ್ತಾರೆ. ಅಂತಹ ಒಂದು ಕ್ಷಣವನ್ನು ನಾವು ಕಣ್ತುಂಬಿಕೊಳ್ತಾ ಇರೋದು ನಮ್ಮ ಪುಣ್ಯ ಅಲ್ವಾ. ಎಲ್ಲರಿಗೂ ಮೈಲಲಿಂಗೇಶ್ವರನ ಕೃಪಾಶೀರ್ವಾದ ಸಿಗುವಂತಾಗಲಿ. ಚಟ್ಟಿ ಭಂಡಾರ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವ್ಯವಸ್ಥೆ ಇತ್ತು. ಎಲ್ಲರೂ ಊಟ ಮಾಡಿಕೊಂಡು ಬಂದ್ವಿ. ಅನ್ನ ಸಾಂಬಾರು ಮತ್ತು ಗೋಧಿ ಪಾಯಸ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ.